ಎಲ್ಲಿಗೆ ಏನು ರಾಜಣ್ಣವ್ರ ಮನೆಗೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಣ್ಣ, ಅದ್ರ ಬಗ್ಗೆ ದೊಡ್ಡ ಮುಖಂಡರಿಗೆ ಎಷ್ಟೇ ಎಲ್ಲ ಶಾಸಕರು ಗೊತ್ತಿಲ್ಲ, ಮಾಹಿತಿ ಇಲ್ಲ, ಅದು ಮಾಹಿತಿ ಇಲ್ಲ ನಮಗೆ. ಓಪನ್ ಆಗಿ ಹೇಳಿದ್ದಾರೆ, ನೀವು ಮಾಹಿತಿ ಇರ್ಬೇಕದು. ಓಪನ್ ಆಗಿ ಹೇಳಿದ್ದಾರೆ, ಇಲ್ಲ ಆಹ್ವಾನ ಕೊಟ್ಟಿದ್ದೀವಿ ಆ ಥರ ಏನು ಹೇಳ್ರಿ ಏನು ಅಲ್ಲ, ಆ ಥರ ಮಾಹಿತಿ ನಮಗೆ ಬಂದಿಲ್ಲ, ಆ ಥರ ಯಾವುದಿಲ್ಲ. ಬರಿ ಅಂತಂದು ಊಟಕ್ಕೆ ಎಲ್ಲರೂ ಅವ್ರಿಗೆ ಆತ್ಮೀಯ ಅಲ್ಲಿ ಇರ್ತಕ್ಕಂಥ ಅವ್ರ ಜೊತೆಗಿರೋರನ್ನ ಊಟಕ್ಕೆ ಕರೆದಿರ್ಬೋದು, ಅಂದರೆ ಎಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರಲ್ಲ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಂತಾರೆ. ಡಿ ಕೆ ಶಿ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಜ್ವಾಲಾಂತ ಸಮಸ್ಯೆಗಳಿಗೆ ಡೆಲ್ಲಿಗೆ ಹೋಗಲೇಬೇಕು. ಎಲ್ಲ ಕೇಂದ್ರ ಸಚಿವರನ್ನ ಭೇಟಿ ಮಾಡೋಕ್ಕೂ, ಬೇರೆ ಬೇರೆ ನೀರಾವರಿ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಅವರು ಡೆಲ್ಲಿಗೆ ಹೋಗ್ತಾರೆ, ಹೋಗಿ ಬರ್ತಾ ಇರ್ತಾರೆ. ಸಿಎಂ ಆಕಾಂಕ್ಷಿ ಅಂತಾರ, ಅದಕ್ಕೆ ಜ್ವಲಂತ ಸಮಸ್ಯೆ ಅಂತಂದರೆ ಇಲ್ಲಿ ಅರ್ಜಿ ಸಂಪುಟ ವಿಸ್ತರಣೆ ಮತ್ತು ನವಂಬರ್ ಅವ ಡ್ಯಾಮ್ಗಳದ್ದು ಇರ್ಬೋದು, ನೀರಿನ ಬೆಂಗಳೂರಿನ ಅಭಿವೃದ್ಧಿಗೆ ಇರ್ಬೋದು. ಈ ಕಡೆ ಸಂಪುಟ ಪುನರ್ರಚನೆ ಕುರಿತು ನವೆಂಬರ್ 15ಕ್ಕೆ ಡೆಲ್ಲಿಗೆ ಹೋಗ್ತೀವಿ ಅಂದಿದ್ದಾರೆ ಸಿಎಂ ಅವರು. ಅವೆಲ್ಲ ಸಚಿವ ಸಂಪುಟ ಏನು ಮಾಡೋದಿದ್ರು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅದು. ಅಲ್ಲ, ಈ ದಲಿತ ಸಮುದಾಯಕ್ಕೆ, ಅದರಲ್ಲೂ ಎಡ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕನ್ನೋ ಆಗ್ರಹ ಇದೆ. ಅದು ಎಲ್ಲ ಸಮುದಾಯದಲ್ಲಿ ಕೇಳ್ತಾರೆ, ಹಂಗೆ ನಮ್ಮ ಸಮುದಾಯದಲ್ಲಿ ಕೇಳ್ತೇವೆ. ನಾವು ಕೇಳ್ತೀರಿ? ನಾವು ನಮ್ಮ ಲೆಫ್ಟಿಗೆ ಸಮುದಾಯದಲ್ಲಿ ಒಂದು 3 ಕೊಡ್ರಿ ಅಂತ ನಾವು ಕೇಳ್ತೀವಿ. ನಿಮ್ಗೆ ಅವಕಾಶ ಕೊಟ್ಟರೆ ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನ, ಮುಖ್ಯಮಂತ್ರಿಗಳ ತೀರ್ಮಾನ ಕೊಟ್ಟರೆ ನಾನು ಮಾಡೋಕ್ಕೆ ತಯಾರು. ದಲಿತ ಸಿಎಂ ಕೂಗಿದೆ ಸರ್, ಈಗ ಹಾಂ, ದಲಿತ ಸಿಎಂ ಆಗ್ಬೇಕು. ದಲಿತ ಸಿ ಎಮ್ ಇದು ಹಿಂದಿನಿಂದನೂ ಕೂಗು ಕೇಳ್ಕೊಂತ ಬರ್ತಾಯಿದ್ದೀವಿ. ಆ ಯಾವ ಸೂಕ್ತ ನಿರ್ಧಾರವನ್ನು ಹೈಕಮಾಂಡ್ ತಗೊಂಡು ಯಾವ ಸಂದರ್ಭದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಮಾಡೋಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅದು. ಈಗ ಒಂದು ಟೈಮ್ ಇದೆ ಸರ್, ಆಗುತ್ತೆ ಸರ್. ಹಾಂ, ಈ ಟೈಮ್ ಇದೀಗ, ಈ ಸಂದರ್ಭದಲ್ಲಿ ಮಾಡ್ಬೋದು, ಈ ಕ್ಷಣನೇ ಮಾಡ್ಬೋದು, ಅಥವಾ ಮುಂದಿನ ಸರಿ ಮಾಡ್ಬೋದು, ಅದು ಹೈಕಮಾಂಡೇ ವಿಚಾರ ಬಿಟ್ಟದ್ದು. ನೀವು ಸಚಿವ ಸ್ಥಾನ ಹಾಕಿದ್ದೀರಾ ಸರ್? ನಾವೇನಿಲ್ಲ, ಆದರೆ ನಮ್ಮ ಹೈಕಮಾಂಡರ್ ಏನಾದರೂ ನಮಗೆ ಯುವಕರಿಗೆ ಕೊಟ್ಟರೆ ನಾವು ಸಹ ಸಚಿವರಾಗಿ ಉತ್ತಮ ಕಾರ್ಯ ಮಾಡಲಿಕ್ಕೆ ಪ್ರಾಮಾಣಿಕ